ಈಗ ಎರಡನೇದೊಂದು ಹೇಳ್ಕೊಡ್ತೀನಿ. ಈ ಎರಡನೇದು ಹೆಂಗೆ ಗೊತ್ತಾ, ಕೊನೆ ಎರಡು ಅಕ್ಷರ ರಿಪೀಟ್ ಆಗುತ್ತೆ. ಆ ರೀತಿ ನೀನು ಇದನ್ನು ನೆನ್ಪಿಟ್ಕೊಳ್ಬೋದು. 4ರಲ್ಲಿ ಕೊನೆ ಎರಡು ಏನು ಅಕ್ಷರ ಇರುತ್ತೆ ಅದು ವಾಪಸ್ ರಿಪೀಟ್ ಆಗುತ್ತೆ. ಸ ಗ ರೇ ಮ. ಸ್ಲೋ. ರೇ ಮ ಗ ಪ. ಗ ಪ ಮ ಧ. ಪ ನೀ ದ ಸ. ಸಾ ಧ ನೀ ಪ. ನೀ ಪ ಧ ಮ. ದ ಮ ಪ ಗ. ಮ ರೇ ಗ ಸ. ಅಬ್ಸರ್ವ್ ಮಾಡಿದ್ಯಾ ಕೊನೆ ಎರಡು ಅಕ್ಷರ ಯಾವ ಥರ ರಿಪೀಟ್ ಆಯಿತು ಅಂತ? ಎರಡನೇ ಕಾಲಕ್ಕೆ ಹೋಗೋಣ. ಸ ಗ ರೇ ಮ. ರೇ ಮ ಗ ಪ. ಗ ಪ ಮ ಧ ಪ ನೀ ದ ಸ. ಸಾ ಧ ನೀ ಪ. ನೀ ಪ ಧ ಮ. ಗ ಮ ಪ ಗ ಮ ರೇ ಗ ಸ. ಗೊತ್ತಾಯ್ತಾ? ಇದು ಗೊತ್ತಾಗಿದೆ. ಈಗ ಮೂರನೇ ಕಾಲ. ಸ ಗ ರಿ ಮ ರಿ ಮ ಗ ಪ ಮ ದ ಪ ನೀ ದ ಸ. ಇಷ್ಟಕ್ಕೆ ಸೇರಿ ಒಂದೇ ತಾಳ ಬರುತ್ತೆ. ಸ ಗ ರಿ ಮ ಗ ಪ ಮ ದ ಪ ನೀ ದ ಸ. ಗುಡ್. ಸಾ ಧ ನೀ ಪ ಧ ಮ ಪ ಗ ಮ ರೇ ಗ ಸ. ಗುಡ್. ಗೊತ್ತಾಗಿದೆ ಅಲ್ಲ? ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡು. ಧಾಟು ವರಸೆ ಅಭ್ಯಾಸ ಮಾಡಿದಾಗ ನಿನಗೆ ಎಲ್ಲ ಸ್ವರಸ್ಥಾನಗಳು ಕರೆಕ್ಟಾಗಿ ಕೂರುತ್ತೆ. ಯಾವುದೇ ನಾವು ಫ್ರೆಟ್ನ ಕೇಳಿದ್ರು ನೀನು ತಕ್ಷಣ ಐಡೆಂಟಿಫೈ ಮಾಡೋ ಒಂದು ಕೆಪಾಸಿಟಿ ಅವಾಗ ಬರೋದು ಧಾಟು ವರಸೆ ಅಭ್ಯಾಸ ಮಾಡಿದಾಗ. ಚೆನ್ನಾಗಿ ಅಭ್ಯಾಸ ಮಾಡು. ಮುಂದಿನ ಕ್ಲಾಸಲ್ಲಿ ಮುಂದಿನ ಒಂದು ಹೊಸ ಅಭ್ಯಾಸಕ್ಕೆ ಹೋಗೋಣ. ಓಕೆನಾ?